ಬೆಳ್ಳಂಬೆಳಗ್ಗೆ ಮೈಸೂರಲ್ಲಿ ಘರ್ಜಿಸಿದೆ ಜೆಸಿಬಿ. ಮೂಡ ಅಧಿಕಾರಿಗಳಿಂದ 8 ಎಕರೆ 28 ಗುಂಟೆಯನ್ನು ವಶಪಡಿಸಿಕೊಳ್ಳಲಾಗಿದೆ. ಮೈಸೂರಿನ ವಿಜಯನಗರ 4ನೇ ಹಂತದ ಮನೆಯನ್ನು ತೆರವು ಮಾಡಿರುವಂತದ್ದು. ಬೆಳ್ಳಂಬೆಳಗ್ಗೆ ಮೈಸೂರಿನಲ್ಲಿ ಜೆಸಿಬಿಗಳು ಗರ್ಜಿಸಿರುವಂತದ್ದು. ಈಗಾಗಲೇ ಮೂಡ ಅಧಿಕಾರಿಗಳಿಂದ ಮೈಸೂರಿನ ವಿಜಯನಗರ 4ನೇ ಹಂತದ 8 ಎಕರೆ 28 ಗುಂಟೆಯನ್ನು ವಶಪಡಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಜನರು ವಾಸವಾಗಿದ್ರು. ಸ್ವಲ್ಪ ಕಾಲಾವಕಾಶವನ್ನ ನೀಡಿ ಅಂತ ನಿವಾಸಿಗಳು ಅಳಲನ್ನ ತೋರ್ಕೊಂಡಿದ್ದಾರೆ. ಏಕಾಏಕಿಯಾಗಿ ಜೆಸಿಬಿಗಳು ಅಲ್ಲಿರುವಂತಹ ಮನೆಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಸ್ವಲ್ಪ ನಮಗೆ ಅವಕಾಶವನ್ನ ಕೊಡಿ ಬೇರೆಡೆಗೆ ಹೋಗೋದಕ್ಕೆ ಅಂತ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮೂಡ ಅಧಿಕಾರಿಗಳಿಂದ 8 ಎಕರೆ 28 ಗುಂಟೆ ವಶಪಡಿಸಿಕೊಳ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದನ್ನ ಇಲ್ಲಿ ಬಂದ್ಬಿಟ್ಟು ಮುಟ್ಟಿಸ್ಬಿಟ್ಟು ಊಟ ಕೊಡ್ಸ್ಬಿಡಿ, ನಮ್ಗೆ ಅಜ್ಜಿ ಊಟ ಕೊಡ್ಸ್ಬಿಡಿ. ಯಾವ ಸಾಹೇಬ್ರಿಗೂ ಇಲ್ಲ, ಯಾವ ಮೇಡಮ್ರಿಗೂ ಇಲ್ಲ, ಯಾರಿಗಿಲ್ಲ. ಹತ್ತಿ ಜೀಪ್ ತಂದವ್ರೆ, ಹತ್ತಿ ಕುತ್ಕೊಂಡು ಹೋಗವ ಆರಾಮಾಗಿ, ಎಲ್ಲ ಹೋಗವ. ಅವ್ರು ಏನ್ ಕೊಡ್ತಾರೆ ಊಟ ತಿನ್ಕೊಂಡು ಅಷ್ಟೇ ಸಾಕು ನಮಗೆ, ಅಷ್ಟೇ ಸಾಗಿದೆ. ಈ ಸಂಕಟ ಯಾರಿಗೂ ಬರಬಾರ್ದು. ಈ ಸಂಕಟ ಯಾರಿಗೂ 100 ಜನ ಇದ್ರಲ್ಲ, ನಿಮ್ಗೆ ಒಂಚೂರು ಕಡೆ ಇಲ್ವಾ? ಫುಲ್ ಎಲ್ಲ ಮೂಡೋದವ್ರಿಗೆ ನಮಗೇನು ಅರ್ಧ ನಮ್ಗೇನು ಕೊಡ್ಬೇಕು 16 ಕೊಟ್ಬಿಟ್ಟು ಉಪಯೋಗಿಸ್ಕೊಂಡ್ರೆ. ನಿಮ್ಮ ಏಜ್ ಎಷ್ಟು ತಾತ? ನಮಗೆ 78. 78. ಇಲ್ಲಿ ಬಂದು ಎಷ್ಟು ವರ್ಷದಿಂದ ಇದ್ದೀರಾ ತಾತ? ಇಲ್ಲಿ ನಾವು 106 ವರ್ಷದಿಂದ ಇದ್ದೀವಿ. 106 ವರ್ಷದಿಂದ ಇದ್ದೇ ಕಾಪಾಡ್ಕೊ ಬಂದಿದ್ದೀವಿ. ಇದು ಆಸ್ತಿ ಯಾರ್ದು ತಾತ? ಆಸ್ತಿ ನಮ್ಮದೇ. ನಿಮ್ದೆ? ನಮ್ಮ ತಂದೆ, ನಮ್ಮ ತಾತ, ಅವರಿಂದ ಅವ್ರಿಗೆ, ಅವರಿಂದ ನಮಗೆ. ಮತ್ತೆ ಮೂಡೋದವ್ರು ಬಂದು ಯಾಕೆ ಡಬಲಿಷ್ ಮಾಡ್ತಾ ಇದ್ದಾರೆ? ಮೂಡೋದವ್ರು ಬಂದು ಅಕ್ವೈರ್ ಮಾಡ್ಕೊಂಡಿವಿ ಅಂತಾರೆ. ನಮ್ಗೇನು ಕೊಟ್ಟಿಲ್ಲ. ನಮ್ಗೇನು ಏನು ಅಷ್ಟೊಂದು 8 ಎಕರೆ 28 ಗುಂಟು 9 ಎಕರೆ ಇದೆ. ಒಂದು ಅರ್ಧ ಎಕರೆ ಬಿಟ್ಬಿಟ್ಟು ಮಾಡ್ಕೊಳಕ್ಕಾಗಲ್ಲ ರೈತರಿಗೆ. ರೈತರೇ ಬೇಡವಾ ಮೂಡೋದವ್ರಿಗೆ? ಇವ್ರು ಏನು ಮಾಡ್ತಾರೆ? ರೈತರೆಲ್ಲ ಹೋಗ್ಬಿಟ್ಟ ಮೇಲೆ ಇವ್ರು ಏನು ಮಾಡ್ತಾರೆ? ನಾವು ರೈತರು ಬೆಳೆದು ಏನು ಅಷ್ಟೋ ಇಷ್ಟ ಮಾಡಿದ್ರೆ ಎಲ್ಲ ತಗೊಂಡು ತಿಂತಾರೆ ಅವರು. ನಾವೇ ಇಲ್ಲ ಅಂದಮೇಲೆ ಇನ್ನು ಅವ್ರೇನು ಮಾಡೋರು? ಒಂದು ಅರ್ಧ ಎಕರೆ ಒಬ್ಬೊಬ್ರಿಗೆ ಕೊಟ್ಬಿಟ್ರಾಗಲ್ವ? 4 ಜನ ಪಾರ್ಟಿ 2 ಎಕರೆ 7 ಕುಂಟೆ ಅವೆ. ಅರ್ಧ ಎಕರೆ ನಮಗೆ ಬಿಟ್ಬಿಟ್ಟು ಎಲ್ಲ ಅವರೇ ವಹಿಸ್ಕೊಳಕ್ಕಾಗಲ್ವ? ನಮ್ಗೇನು ಇಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗವ? ನೀವು ಜಾಗ ಕೊಟ್ಟು ನಿಮಗೆ ಜಾಗ ಕೊಡ್ತಾ ಇಲ್ಲ. ನಾವೇನು ಫುಲ್ ಬಿಟ್ಟುಕೊಡಿ ಅಂತ ಕೇಳ್ತಾ ಇದ್ದೇವೆ ಅವರು. ಸರ್ ನಾವೊಂದು 50 ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ. 91ರಲ್ಲಿ ಪ್ರಿಲಿಮಿನರಿ ನೋಟಿಸ್ ಆಗಿ 91 ಇಲ್ಲಿವರೆಗೂ ಕೇಸ್ ನಡೀತಾ ಇದೆ. ಈಗ ಆಲ್ರೆಡಿ 90 ಈಗ ಆಲ್ರೆಡಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಅಪೀಲ್ ಇದೆ. ಎಲ್ಲ ಹೇಳಿದ್ದೀವಿ, ನಮಗೇನು ನಮ್ಗೆ ಎಲ್ಲ ರೀತಿ ಹೇಳಿದ್ದೀವಿ. ನಮ್ಗೆ ಈ ಥರ ಮನೆ ಇಲ್ಲ, ಯಾವುದೂ ಇಲ್ಲ, ನಾವು ಇಲ್ಲಿ ವಾಸ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಯಿತು ಕೊಡ್ತೀವಿ ಅಂತ ಹೇಳ್ತಾರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಕೊಡ್ತೀವಿ ಅಂತ ಹೇಳ್ತಾರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಮೂಡಕ್ಕೆ ಹೋದ್ರೆ ಅನ್ಕೋಬೇಕು. ಈ ಮೂಲತಃ ಆಸ್ತಿ ಇನ್ಕಲ್ ಪಟೇಲ್ ಕುಳ್ಳಪ್ಪ, ಅವ್ರ ಮಕ್ಕಳು ನಾವು ಗುರುಶಾಂತಪ್ಪ, ಪುಟ್ಟಂಜಪ್ಪ, ಅವ್ರ ತಮ್ಮ. ಇವರು ಮೂಡಾದವರು ಯಾರ್ಯಾರಿಗೋ ನಮ್ಮ ಸೈಟೆಲ್ಲ ಅಲಾಟ್ ಮಾಡ್ಬಿಟ್ಟವ್ರೆ ನಮ್ಮ ಜಾಗದಲ್ಲಿ. ಅವ್ರಿಗೆಲ್ಲ ಸೈಟ್ ಕೊಡೋಕ್ಕೆ ನಮ್ಮನ್ನು ಓಡಿಸ್ತಾವ್ರೆ ಮನೆ ಹೊಡೆದಾಕಿ. ADBL ಇಂಜಿನ್ ಅಂಜಯ್ಯ ಅನ್ನೋರ್ಗೆ ಅವ್ರಿಗೆ ಲೈನ್ ಕೊಟ್ಟವ್ರೆ ಸೈಟ್. ಅವ್ರ ಮನೆ ಮಕ್ಕಳು ಅವ್ರ ರೆಂಟ್ರಿಗೆಲ್ಲ ಕೊಟ್ಟವ್ರೆ. ಆ ಸೈಟ್ಗಳೆಲ್ಲ ಅವ್ರು ಮೇಲ್ಮೇಲೆ ಅಧಿಕಾರಿಗಳೆಲ್ಲ ನಮ್ಮ ಸೈಟೆಲ್ಲ ಅಲಾಟ್ ಮಾಡ್ಬಿಟ್ಟವ್ರೆ. ರೈತರಿಗೆ ಮಾತ್ರ ಪೇಮೆಂಟ್ ಕೊಟ್ಟಿಲ್ಲ, ಯಾರಿಗೆ ಬೇಕಲ್ಲ ಸೈಟ್ ಕೊಟ್ಟವ್ರೆ. ಮೂಡ 50-50 ಎಲ್ಲ ಅಲ್ಲಿವ್ರಿಗೆಲ್ಲ ಇಲ್ಲಿ ಸೈಟ್ ಕೊಟ್ಟವ್ರೆ. ಅವ್ರಿಗೆ ಕೊಡೋಕ್ಕೆ ನಮಗೆ ಖಾಲಿ ಮಾಡಿಸ್ತಾವ್ರೆ ರೈತರನ್ನ. ರಾಜಕಾರಣಿಗಳು ಇನ್ವಾಲ್ವ್ ಇದೆ ಇದರಲ್ಲಿ. ರಾಜಕಾರಣಿಗಳು ಇನ್ವಾಲ್ವ್ ಇದೆ. ಅವ್ರು ಇನ್ವಾಲ್ವ್ ಮೇಲೆ ಮೂಡಾದವ್ರು ಬಂದು ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ.
ಹಾಂ ಗುರುಶ ಅಂತಪ್ಪ. ಹೊಡೆದ್ಬಿಟ್ರಲ್ಲ ಏಕಾಏಕಿ ಬಂದು ನಾವು ಈಗ ದನ ಕರುಗಳು ಎಲ್ಲಿ ಕಟ್ಕೊಳ್ಳೋದು, ನಮಗೆ ಇಲ್ಲಿ ಬಾಳೆ ನಾವು ಎಲ್ಲಿ ಮನೆಗೆ ಎಲ್ಲಿ ಹೋಗೋದು, ಈಗ ಹಿಂಗೆ ಹೊಡೆದ್ಬಿಟ್ರಲ್ಲ. ಇವರು ಮೂಡೋದವ್ರು ಇವ್ರು ತೇವಲಿಗೋಸ್ಕರ ನಮ್ಮನ್ನ ಹಿಂಗೆ ಬೀದಿ ಪಾಲ್ ಮಾಡಿಬಿಟ್ರಲ್ಲ ಸರ್. ನಾವು ಹೊಸ ದನ ಕರು ಎಲ್ಲ ಬಿಟ್ಬಿಟ್ರಿ ಬಿಚ್ಚಿ ನೋಡಿರ್ಬೇಕು, ನೀವು ವಿಡಿಯೋದಲ್ಲಿ ಇರಬೇಕು. ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಈಗಾಗಲೇ ಮುಡಾ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಅಲ್ಲಿನ ನಿವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇದಕ್ಕಿಂತ ಹಿಂದೆ ನೋಟಿಸ್ ಅನ್ನ ಕೊಟ್ಟಿರಲಿಲ್ವಾ ಅಲ್ಲಿನ ಸ್ಥಳೀಯರಿಗೆ? ಏಕಾಏಕಿಯಾಗಿ ತೆರವು ಕಾರ್ಯಾಚರಣೆ ಏನಾದರೂ ನಡೀತಿದೆಯಾ? ಹೇಗಿದೆ ಸ್ಥಳದಲ್ಲಿ ಈಗ ವಾತಾವರಣ? ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಏನು ವಿಜಯನಗರದ 4ನೇ ಹಂತದಲ್ಲಿ ವಾಸವಾಗಿರ್ತಕ್ಕಂತಹ ಸುಮಾರು 10 ರಿಂದ 15 ಕುಟುಂಬಗಳು ಇವತ್ತು ಒಂದು ರೀತಿಯಲ್ಲಿ ತಮ್ಮ ನಿವೇಶನವನ್ನ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ, 100 ವರ್ಷಗಳಿಂದ ಅವರ ತಾತ ಅಥವಾ ಅವರ ತಂದೆಯವರ ಜಮೀನಾಗಿರ್ತಕ್ಕಂಥದನ್ನ ಮೂಡ 1995ರಲ್ಲಿ ತನ್ನ ಅಕ್ವೈರ್ನ ಮಾಡ್ಕೊಂಡಿತ್ತು. ಅದನ್ನ ತನ್ನ ಇದಕ್ಕೆ ಸರತಿಗೆ ತೆಗೆದುಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ರೈತರುಗಳಿಗೆ ಹಣವನ್ನ ಹಾಕಿದ್ದೇವೆ. ಅವರ ಖಾತೆಗಳಲ್ಲಿ ಇವತ್ತು ಕೂಡ ಹಣಗಳು ಹಾಗೆ ಇದೆ. ರೈತರು ಯಾವುದೇ ಹಣವನ್ನ ಪಡ್ಕೊಂಡಿಲ್ಲ. ಹಾಗಾಗಿ ಇವತ್ತು ನಾವು ಸುಮಾರು 4-5 ಬಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದ ರೈತರ ಮೇಲೆ ಇವತ್ತು ಏಕಾಏಕಿ ಬೆಳಗಿನ 5:30 ಸಂದರ್ಭದಲ್ಲಿ ಹಿಟಾಚಿಗಳ ಮೂಲಕ ಬಂದು ತೆರವು ಕಾರ್ಯಕ್ರಮವನ್ನ ಪೊಲೀಸ್ ಬೆಂಗಾವಲಿನೊಂದಿಗೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ರೈತರು ಹೈಕೋರ್ಟಿನ ಎರಡನೇ ಬೆಂಚಿನಲ್ಲಿ ಕೇಸು ಕೂಡ ಪ್ರಕರಣ ಕೂಡ ದಾಖಲಾಗಿ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಏನು ಮೈಸೂರಿನ ಮೂಡ ಅಧಿಕಾರಿಗಳನ್ನ ರೈತರು ಅಂಗಲಾಚಿ ಬೇಡಿಕೊಂಡ್ರು. ಯಾವುದೇ ರೀತಿಯ ಸಹಾಯವನ್ನ ಮಾಡದೆ ಏಕಾಏಕಿ ಬಂದು ತೆರವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಜನಾಕ್ರೋಶಕ್ಕೆ ಕಾರಣವಾಯ್ತಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಇರ್ತಕ್ಕಂಥದ್ದು ರೂಪಾ. ಅದರ ಜೊತೆಯಲ್ಲಿ ದೊಡ್ಡ ಅಧಿಕಾರಿಗಳು, ದೊಡ್ಡ ರಾಜಕಾರಣಿಗಳು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂತಹ ಜಾಗವನ್ನ ಇದುವರೆಗೂ ಕೂಡ ಯಾರು ಕೂಡ ತೆರವು ಕಾರ್ಯಕ್ರಮವನ್ನ ಮಾಡಿಲ್ಲ. ಆದ್ರೆ ರೈತರು ಕೊಟ್ಟಿರ್ತಕ್ಕಂಥ ಜಮೀನನ್ನ ನಮಗೆ ಹಣವನ್ನು ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಜಮೀನನ್ನು ವಶಪಡಿಸಿಕೊಂಡದಕ್ಕೆ ಯಾವುದೇ ಮರು ಸೈಟ್ ಅನ್ನು ಕೂಡ ನೀಡಿಲ್ಲ. ಈಗಿದ್ರು ಕೂಡ ಏಕಾಏಕಿ ಬಂದು ನೇರವಾಗಿ ನಮ್ಮ ಸೈಟ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ತೆರವು ಕಾರ್ಯಕ್ರಮವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ರೂಪಾ ರೈತರು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪುಟ್ಟಸ್ವಾಮಿ. ನೋಡಿ, ಪ್ರಮುಖವಾಗಿ ನೋಟಿಸ್ ಅನ್ನ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ. ನೋಟಿಸ್ ಅನ್ನ ಕೊಟ್ಟರು ಕೂಡ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಹಾಗೆ ಅದ್ರ ಜೊತೆಗೆ ಮನವಿಗೂ ಕೂಡ ಸ್ಪಂದಿಸಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಇಲ್ಲಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರುವಂತಹ ಜನರನ್ನ ತೆರವು ಮಾಡೋದಕ್ಕೆ ಬಂದಿಲ್ಲ. ಈ ಹಿಂದೆ ಕೂಡ 4-5 ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ರೈತರು ಮಾತ್ರ ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀವಿ, ನಮ್ಮ ಜಮೀನಿದೆ, ಅದ್ರ ಜೊತೆಗೆ ಮನೆಯನ್ನ ಕಟ್ಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನ ಹೊರಗೆ ಹಾಕಬೇಡಿ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ ಎನ್ನುವ ಮುಖಾಂತರವಾಗಿ ಅಳಲನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾವ ಸಾಹೇಬ್ರಿಗೂ ಇಲ್ಲ, ಯಾವ ಮೇಡಮ್ದಿರ್ಗೂ ಇಲ್ಲ, ಯಾರಿಗಿಲ್ಲ.